ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಯಾವುದೇ ಒಂದು ಕೆಲಸವನ್ನ ಮಾಡಿ ಅದರಲ್ಲಿ ಯಶಸ್ಸನ್ನ ಪಡೆಯಬೇಕು ಅನ್ನುವಂತಹ ವ್ಯಕ್ತಿಯಲ್ಲಿ, ಪರೀಕ್ಷೆಯನ್ನ ಬರಿತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಇರಬೇಕಾದಂತಹ 8 ಗುಣಗಳ ಕುರಿತು, ಆ 8 ಗುಣಗಳನ್ನು ಪಡೆದುಕೊಳ್ಳುವ ಕ್ರಮದ ಕುರಿತು ಈ ಶ್ಲೋಕ ನಮಗೆ ತಿಳಿಸಿ ಹೇಳ್ತದೆ. ನಾವು ಯಾವುದರಲ್ಲೇ ಆದರೂ ಸಿದ್ಧಿಯನ್ನ ಗಳಿಸಬೇಕಾದರೆ ಇರಬೇಕಾದ ಮೊಟ್ಟ ಮೊದಲನೆಯ ಗುಣ ಬುದ್ಧಿ, ಗ್ರಹಿಸುವಂತಹ ಸಾಮರ್ಥ್ಯ, ವಿಷಯವನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ. ವಿದ್ಯಾರ್ಥಿಗಳು ಇಡೀ ವರ್ಷ ಓದಬೇಕಾಗತ್ತೆ. ಓದಿದ್ದೆಲ್ಲವನ್ನ 2-3 ಗಂಟೆಗಳ ಸಮಯದಲ್ಲಿ ಪರೀಕ್ಷೆ ಕೊಟ್ಟು ಬರಬೇಕಾಗ್ತದೆ. ಯಾವುದೇ ಕೆಲಸ ಮಾಡಬೇಕಾದರೂ ಹಾಗೇನೆ. ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣವಾಗಬೇಕಂದ್ರೆ ಬೇಕಾದ್ದು ಬೌದ್ಧಿಕ ಸಾಮರ್ಥ್ಯ, ಬುದ್ಧಿವಂತಿಕೆ, ಎಲ್ಲ ವಿಷಯವನ್ನೂ ಗ್ರಹಣ ಮಾಡುವ, ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ, ಅರ್ಥ ಮಾಡಿಕೊಂಡಿದ್ದೆಲ್ಲವನ್ನ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಶಕ್ತಿ, ಬುದ್ಧಿ, ಬೌದ್ಧಿಕ ಸಾಮರ್ಥ್ಯ. ಎರಡನೆಯದು ಬಲಂ, ದೈಹಿಕವಾದ ಸಾಮರ್ಥ್ಯ ಬೇಕು. ನಾವು ಏನೇ ಕೆಲಸವನ್ನ ಮಾಡಬೇಕಾದರೂ, ಪರೀಕ್ಷೆಯನ್ನ ಬರೀಬೇಕಾದರೂ, ಇನ್ನೊಬ್ಬರ ಬಳಿ ಮಾತನಾಡಬೇಕಾದರೂ, ಹೇಳಬೇಕಾದರೂ ನಮ್ಮಲ್ಲಿ ಇರಬೇಕಾದ್ದು ಬಲಂ, ದೈಹಿಕವಾದ ಬಲದ ಅವಶ್ಯಕತೆ ನಮ್ಮೊಳಗಿರ್ತದೆ. ಎರಡನೆಯ ಗುಣ. ಮೂರನೆಯದು ಯಶಃ, ತುಂಬ ಮಹತ್ವದ್ದಿದು. ಯಶಸ್ಸು ಅನ್ನುವಂತಹ ಶಬ್ದಕ್ಕೆ ನಮ್ಮ ಬಗ್ಗೆ ಇನ್ನೊಬ್ಬರಿಟ್ಟುಕೊಂಡಂತಹ ಒಳ್ಳೆಯ ಅಭಿಪ್ರಾಯ ಅಂತ ಸಂಸ್ಕೃತದಲ್ಲಿ ಅರ್ಥ. ಕೀರ್ತಿ ಎನ್ನುವ ಗುಣಕ್ಕಿಂತ ಮಿಗಿಲಾದದ್ದು ಯಶಸ್ಸು ಅನ್ನುವಂತಹ ಗುಣ. ಇದು 2 ರೀತಿಯಾಗಿರುತ್ತದೆ. ಒಂದು, ಕಾರ್ಯವನ್ನ ಮಾಡುವುದಕ್ಕಿಂತ ಮುಂಚೆಯೂ ಯಶಸ್ಸಿರಬೇಕು, ಕಾರ್ಯವನ್ನ ಮಾಡಿದ ನಂತರವೂ ನಮಗೆ ಯಶಸ್ಸು ದೊರೆಯಬೇಕು. ಕಾರ್ಯವನ್ನ ಮಾಡೋದಕ್ಕಿಂತ ಮುಂಚಿನ ಯಶಸ್ಸು ಅಂದರೆ ಯಾವುದು? ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನಮ್ಮ ಸ್ನೇಹಿತರು, ನಮ್ಮ ಜನ ನೀಡುವಂತಹ ಪ್ರೋತ್ಸಾಹ, ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಂಡು ಇವನು ಕೆಲಸ ಮಾಡ್ತಾನೆ, ಇವಳ ಕೈಲಿ ಆಗ್ತದೆ ಅಂತ ಏನು ಪ್ರೋತ್ಸಾಹವನ್ನು ನೀಡ್ತಾರಲ್ಲ, ಅದು ಯಶಸ್ಸು ಅಂತ ಕರೆಸಿಕೊಳ್ತದೆ. ಅದು ತುಂಬಾ ಅವಶ್ಯಕವಾದದ್ದು. ನಮ್ಮವರೇ ನಮ್ಮನ್ನ ಹೀಯಾಳಿಸಿ ಬಿಟ್ರೆ, ಇವನ್ ಪರೀಕ್ಷೆ ಬರೀತಾನಾ, ಇವಳ ಕೈಲಿ ಆಗ್ತದ ಅಂದು ಬಿಟ್ರೆ ಅರ್ಧ ಧೈರ್ಯ ಉಡುಗಿ ಹೋಗಿಬಿಡುತ್ತದೆ. ಹೀಗಾಗಿ ನಮ್ಮನ್ನ ಪ್ರೋತ್ಸಾಹ ಮಾಡುವ ಜನರು ನಮ್ಮೊಳಗಿರಬೇಕು. ಕಾರ್ಯವನ್ನ ಮಾಡುವುದಕ್ಕಿಂತ ಮುಂಚೆ, ಪರೀಕ್ಷೆ ಬರೀಲಿಕ್ಕೆ ಹೊರಟಿದ್ದಾನೆ ಅಂದ್ರೆ ನಿನ್ನ ಕೈಲಿ ಆಗ್ತದೆ, ನೀನ್ ಮಾಡ್ತೀಯ ಅಂತ ಹೇಳಿ ಹುರಿದುಂಬಿಸುವಂತಹ ಜನ. ಇನ್ನು ಕಾರ್ಯವಾದ ಬಳಿಕ ಕಾರ್ಯಕ್ಕೆ ತಕ್ಕದಾದ ಫಲ ಬರಬೇಕು. ಮಕ್ಕಳೇನೋ ಪರೀಕ್ಷೆ ಬರೆದು ಬಂದಿರ್ತಾರೆ, ಆದ್ರೆ ಅವರು ಎಷ್ಟಕ್ಕೆ ಬರೆದಿರ್ತಾರೆ ಅಷ್ಟು ಅಂಕ ಸಿಗದೆ ಇದ್ರೆ ದುಃಖವಾಗತ್ತೆ. ಪರಿಶ್ರಮಕ್ಕೆ ತಕ್ಕ ಫಲ ಸಿಗದೇ ಇದ್ದಾಗಲೂ ಸಹಿತ ದುಃಖವಾಗ್ತದೆ. ಹಾಗಾಗಬಾರದು. ವ್ಯಕ್ತಿಯ ಪ್ರಯತ್ನಕ್ಕೆ ತಕ್ಕ ಯಶಸ್ಸು ಅವಶ್ಯವಾಗಿ ದೊರೆಯಬೇಕು. ಆಗ ಮತ್ತೊಂದು ಕಾರ್ಯವನ್ನ ಮಾಡುವಂತಹ ಹುಮ್ಮಸ್ಸು ಬರ್ತದೆ. ಕಾರ್ಯವನ್ನ ಮಾಡುವುದಕ್ಕಿಂತ ಮುಂಚೆ ಪ್ರೋತ್ಸಾಹ, ಕಾರ್ಯ ಮಾಡಿದ ನಂತರ ಪರಿಶ್ರಮಕ್ಕೆ ತಕ್ಕ ಫಲ, ಇವೆರಡನ್ನೂ ಕೂಡಿಸಿಕೊಂಡು ನಮ್ಮವರು ನಮ್ಮ ಬಗ್ಗೆ ತಳೆಯುವಂತಹ ಏನು ಒಳ್ಳೆಯ ಅಭಿಪ್ರಾಯವಿದೆ ಅದು ಯಶಸ್ಸು ಅಂತ ಕರೆಸಿಕೊಳ್ಳುತ್ತದೆ. ಅತ್ಯಂತ ಅವಶ್ಯಕ. ನಾಲ್ಕನೆಯದು ಧೈರ್ಯಂ. ಇನ್ನೊಬ್ಬರು ನಮ್ಮನ್ನ ಪ್ರೋತ್ಸಾಹಿಸದೇ ಇರಲಿ, ನಾವು ಮಾಡಿದ ಕಾರ್ಯ ಯಶಸ್ವಿಯಾಗಲಿ ಆಗದೇ ಇರಲಿ, ಇನ್ನೂ ಒಂದು ಕಾರ್ಯವನ್ನು ನಾನು ಮಾಡ್ತೇನೆ ಎನ್ನುವಂತಹ ಧೈರ್ಯವಿರಬೇಕು. ಈ ಧೈರ್ಯ ಅನ್ನೋ ಶಬ್ದ ಬಹಳ ಅದ್ಭುತವಾದದ್ದು. ಧೀರನ ಗುಣ ಧೈರ್ಯ ಅಂತ ಸಂಸ್ಕೃತದಲ್ಲಿ ಅದರ ಅರ್ಥ. ಧೀರ ಅಂದ್ರೆ ಏನ್ ಗೊತ್ತಾ? ಧೀ ಅಂದ್ರೆ ಬುದ್ಧಿ, ರ ಅಂದ್ರೆ ರಮಿಸುವವನು, ಬುದ್ಧಿಯಲ್ಲಿ ರಮಿಸುವವನು. ಅಂದರೆ ತನ್ನ ಬುದ್ಧಿಯಲ್ಲಿ ತಾನು ವಿಶ್ವಾಸವನ್ನಿಟ್ಟುಕೊಂಡು ನಾನು ಈ ಕಾರ್ಯವನ್ನ ಮಾಡ್ತೇನೆ ಅಂತ ಯಾವನು ಮುಂದುಗ್ತಾನಲ್ಲ ಅವನು ಧೀರ ಅಂತ ಕರೆಸಿಕೊಳ್ತಾನೆ. ಅವನು ದೈಹಿಕವಾಗಿ ಕಾರ್ಯವನ್ನ ಮಾಡುವುದಕ್ಕಿಂತ ಮುಂಚೆ ಮಾನಸಿಕವಾಗಿ, ಬೌದ್ಧಿಕವಾಗಿ ಆ ಕಾರ್ಯವನ್ನ ಮಾಡಿ ಪೂರ್ಣವಾಗಿ ಸಿದ್ಧನಾಗಿರ್ತಾನೆ. ಅವನನ್ನ ಧೀರ ಅಂತ ಕರೀತಾರೆ. ಅಂತಹವರಲ್ಲಿ ಇರತಕ್ಕಂತಹ ಗುಣ ಅದು ಧೈರ್ಯ ಅಂತ ಕರೆಸಿಕೊಳ್ಳುತ್ತದೆ. ನಮ್ಮೊಳಗಿರಬೇಕು. ನಮ್ಮನ್ನ ಬೆನ್ನು ತಟ್ಟುವವರು ಇರಲಿ ಇಲ್ಲದೇ ಇರಲಿ, ಅಥವಾ ನಮ್ಮನ್ನ ನಿಂದೆ ಮಾಡೋ ಜನನೇ ಇರಲಿ, ನಮ್ಮಲ್ಲಿ ನಾವು ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು ನಾನು ಮುನ್ನುಗ್ಗುತ್ತೇನೆ ಅನ್ನುವಂತಹ ಧೈರ್ಯ ನಮ್ಮೊಳಗಿರಬೇಕು. ಇನ್ನ ಯಶಸ್ಸಿದ್ದರೂ ಧೈರ್ಯವಿರಬೇಕು. ನಮ್ಮನ್ನು ಹೊಗಳೋ ಜನ ಬೇಕಾದಾಗಿರ್ತಾರೆ. ತಾಯಂದಿರಿಗೆ, ತಂದೆಯಂದಿರಿಗೆ ಮಕ್ಕಳ ಮೇಲೆ ಅಭಿಮಾನ, ನೀನು ಮಾಡ್ತೀಯಪ್ಪ ಮುಂದುವರಿ ಅಂತ ಹೇಳಿಬಿಟ್ಟಾರು. ಆದರೆ ನಾನು ಈ ಕಾರ್ಯವನ್ನ ಮಾಡಬಲ್ಲೆ ಅನ್ನುವ ವಿಶ್ವಾಸ, ಧೈರ್ಯ ನಮ್ಮೊಳಗಿರಬೇಕು. ಆತ್ಮವಿಶ್ವಾಸ ಸುದೃಢವಾಗಿರಬೇಕು.
ಇನ್ನ 5ನೆಯ ಗುಣ ನಿರ್ಭಯತ್ವಂ. ಏನೇ ಬರಲಿ ನಾನದನ್ನ ಎದುರಿಸ್ತೇನೆ ಅನ್ನುವಂತಹ ಭೀತಿ ಇಲ್ಲದಿರುವಿಕೆ, ನಿರ್ಭೀತಿ, ಅದು ಪರೀಕ್ಷೆಯನ್ನ ಎದುರಿಸುವಂತಹ ವಿದ್ಯಾರ್ಥಿಯೊಳಗಿರಬೇಕು. ಜಗತ್ತನ್ನ ಎದುರಿಸುವ, ಜೀವನವನ್ನ ಎದುರಿಸುವಂತಹ ವ್ಯಕ್ತಿಯೊಳಗಿರಬೇಕು. ನಾವಂದುಕೊಂಡಂತೆ ನಡೆದರೆ ಅದು ಪರೀಕ್ಷೆಯಲ್ಲ, ನಾವಂದುಕೊಂಡಂತೆ ನಡೆದರೆ ಅದು ಜೀವನವಾಗುವುದಿಲ್ಲ. ಜೀವನದಲ್ಲಿ ಪರೀಕ್ಷೆಗಳು, ಸವಾಲುಗಳು ಹೆಜ್ಜೆ ಹೆಜ್ಜೆಗೆ ಇರ್ತವೆ. ಬರುವ ಎಲ್ಲವನ್ನ ಸಹಿತ ಎದುರಿಸುವ ಸಾಮರ್ಥ್ಯ ನಮ್ಮೊಳಗಿರಬೇಕು. ಅದು ಎಂಥದೇ ಪರಿಸ್ಥಿತಿ ಇರಲಿ, ನಾನಿಂಥ ಕಾರ್ಯವನ್ನ ಮಾಡಿಯೇ ಮಾಡ್ತೇನೆ ಅನ್ನುವಂತಹ ನಿರ್ಭೀತಿ ನಮ್ಮೊಳಗಡೆಗೆ ಇದ್ದಾಗ ನಾವು ಸಿದ್ಧಿಯನ್ನ ಪಡೆಯಲಿಕ್ಕೆ ಸಾಧ್ಯ. ಇನ್ನು 7ನೆಯದು ಅಜಾಡ್ಯಂ. ಯಾವತ್ತೂ ಸಹಿತ ಸೋಮಾರಿತನ ನಮ್ಮೊಳಗಿರಬಾರದು. ಇದೂ ಸಹಿತ ಕಾರ್ಯಕ್ಕಿಂತ ಮುಂಚೆ, ಕಾರ್ಯದ ನಂತರ. ಕಾರ್ಯಕ್ಕಿಂತ ಮುಂಚೆ ನಮ್ಮಲ್ಲಿ ಸೋಮಾರಿತನವಿತ್ತ ಏನೂ ಕೆಲಸ ಮಾಡ್ಲಿಕ್ಕಾಗೋದಿಲ್ಲ. ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ ಯಾವತ್ತು ಅಂದುಕೊಳ್ತೇವೆ, ಕೆಲಸವಾಗುವುದಿಲ್ಲ. ಇನ್ನು ಕೆಲಸವಾದ ನಂತರ ಆಯ್ತಲ್ಲ ಅಂತ ಹೇಳಿ ಸೋಮಾರಿತನ ಪಟ್ಟೆವಲ್ಲ, ನಾವು ನಿಂತ ನೀರಾಗಿ ಬಿಡ್ತೇವೆ. ಯಾವತ್ತೋ ಒಂದು ದಿವಸ ಮಾಡಿದ ಸಾಧನೆಯನ್ನೇ ಇಡೀ ಜೀವನ ನೆನಪಿಟ್ಟುಕೊಂಡು ಕೂತ್ಕೊಳ್ಳುವ ಹಾಗಾಗ್ತದೆ, ಮುಂದುವರೆಯಲಿಕ್ಕಾಗುವುದಿಲ್ಲ. ಹೀಗಾಗಿ ಒಂದು ಕಾರ್ಯವನ್ನ ಮಾಡುವುದಕ್ಕಿಂತ ಮುಂಚೆಯೂ ನಮ್ಮೊಳಗೆ ಸೋಮಾರಿತನವಿರಬಾರದು. ಜಾಡ್ಯ ಅಂದ್ರೆ ಸೋಮಾರಿತನ, ಅಜಾಡ್ಯ ಅಂತಂದ್ರೆ ಲವಲವಿಕೆಯಿಂದ, ಚಟುವಟಿಕೆಯಿಂದ ಇರತಕ್ಕಂತಹ ಒಂದು ಮನಸ್ಥಿತಿ, ಆ ಅಜಾಡ್ಯವಿರಬೇಕು. ದೇಹದಲ್ಲಿಯೂ ಸೋಮಾರಿತನವಿರಬಾರದು, ಮನಸ್ಸಿನಲ್ಲಿಯೂ ಸೋಮಾರಿತನವಿರಬಾರದು. ಇನ್ನು 8ನೆಯ ಗುಣ ವಾಕ್ಪಟುತ್ವಂ. ನಮ್ಮ ಬುದ್ಧಿಯಲ್ಲಿ ಏನಿದೆ, ನಾವೇನು ಹೇಳಬೇಕಾಗಿದೆ, ನಾವೇನು ಬರೆಯಬೇಕಾಗಿದೆ, ಒಟ್ಟಾರೆ ನಮ್ಮೊಳಗಿರುವುದನ್ನ ಮತ್ತೊಬ್ಬರಿಗೆ ಏನು ತಿಳಿಸಿ ಹೇಳಬೇಕಾಗಿದೆ, ಅದನ್ನ ಸ್ಪಷ್ಟವಾಗಿ ಸರಿಯಾದ ಕ್ರಮದಲ್ಲಿ ತಿಳಿಸಿ ಹೇಳುವಂಥದ್ದು. ಈ 8 ಗುಣಗಳು ಯಾರಲ್ಲಿವೆಯೋ ಅಂತಹವನು ಸಿದ್ಧಿಯನ್ನ ಗಳಿಸ್ತಾನೆ. ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ. ಈ 8 ಗುಣಗಳನ್ನ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕು. ಆ ಗುಣಗಳು ಮಕ್ಕಳಲ್ಲಿ ಬೆಳೆಯುವ ಹಾಗೆ ತಂದೆ ತಾಯಿಗಳು ನೋಡಿಕೊಳ್ಳಬೇಕು. ಯಾವುದೇ ಕಾರ್ಯವನ್ನ ಮಾಡಲಿಕ್ಕೆ ಹೊರಟಂತಹ ವ್ಯಕ್ತಿಯಲ್ಲಿ ಈ 8 ಗುಣಗಳಿರಬೇಕು. ಹೇಗೆ ಬರ್ತದೆ ಈ 8 ಗುಣಗಳು? ಹೇಗಿದನ್ನು ಗಳಿಸಿಕೊಳ್ಳಿಕ್ಕೆ ಸಾಧ್ಯ? ಸರಳವಾದ ಮಾರ್ಗವನ್ನ ಶಾಸ್ತ್ರ ತಿಳಿಸ್ತದೆ. ಹನುಮತ್ ಸ್ಮರಣಾದ್ಭವೇತ್. ಪ್ರತಿ ದಿವಸ ಕನಿಷ್ಠ ಪಕ್ಷ 3 ಹೊತ್ತು, ಬೆಳಗಿನ ಹೊತ್ತು, ಮಧ್ಯಾಹ್ನ ಮತ್ತು ಸಾಯಂಕಾಲ ಈ ಶ್ಲೋಕವನ್ನ 11 ಬಾರಿ ಪಠಿಸಿ ಹನುಮಂತ ದೇವರಿಗೆ ನಮಸ್ಕಾರವನ್ನ ಮಾಡಿ. ಈ 8 ಗುಣಗಳ ಸಾಕಾರ ಮೂರ್ತಿ ಅದು ಹನುಮಂತ ದೇವರು. ಬುದ್ಧಿ, ಅಪಾರವಾದ ಬುದ್ಧಿ ಕೌಶಲದ ಸಾಕಾರ ಮೂರ್ತಿ ಅದು ಹನುಮಂತ ದೇವರು. ಅವರ ಜೀವನದ ಒಂದು ಘಟನೆಯನ್ನ ಕೈಗೆತ್ತಿಕೊಂಡು ನಾವು ಅರ್ಥ ಮಾಡಿಕೊಳ್ಳೋಣ. ಸಮುದ್ರವನ್ನ ದಾಟುವಂತಹ ಪ್ರಸಂಗ ಸಂಪಾತಿ ಪಕ್ಷಿ ಬಂದು ಹೇಳಿದೆ, ಇಲ್ಲಿಂದ 100 ಯೋಜನ ದೂರದೊಳಗೆ ಲಂಕೆ ಇದೆ, ಅಲ್ಲಿ ಸೀತಾದೇವಿಯರಿದ್ದಾರೆ ಅಂತ. ಎಲ್ಲರೂ ಚರ್ಚೆ ಮಾಡ್ತಾ ಕೂತ್ಕೊಳ್ತಾರೆ, ನನಗೆ ಅಷ್ಟು ದಾಟ್ಲಿಕ್ಕೆ ಸಾಧ್ಯವಿದೆ, ಇಷ್ಟು ದಾಟ್ಲಿಕ್ಕೆ ಸಾಧ್ಯವಿದೆ. ಹನುಮಂತ ದೇವರು ತಾವು ಕುಳಿತ ಜಾಗದಲ್ಲೇನೆ ಆಗಲೇ ವಿಶ್ಲೇಷಣೆಯನ್ನು ಆರಂಭ ಮಾಡಿಬಿಟ್ಟಿರ್ತಾರೆ. ಹೇಗೆ ಹಾರಬೇಕು, ಎಲ್ಲಿ ಹೋಗಬೇಕು, ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು ಅಂತ. ಶತಯೋಜನದ ಸಮುದ್ರವನ್ನ ಹಾರೋದು ಅಂದ್ರೆ ಒಂದು ಮರದ ಟೊಂಗೆಯಿಂದ ಇನ್ನೊಂದು ಮರದ ಟೊಂಗೆಗೆ ಹಾರೋದಲ್ಲ. ಯಾವ ರೀತಿಯಾಗಿ ಹಾರಬೇಕು, ಏನು ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಪೂರ್ಣವಾದ ಕಾರ್ಯದ ಗ್ರಹಿಕೆಯನ್ನ ಮನಸ್ಸಿಗೆ ತಂದುಕೊಂಡು ಬಿಡ್ತಾರೆ ಹನುಮಂತ ದೇವರು. ಗ್ರಹಿಸುವ ಸಾಮರ್ಥ್ಯ ಮತ್ತು ಯಾವಾಗ ಯಾವ ರೀತಿಯಾದ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು ಅನ್ನುವಂತಹ ಸಾಮರ್ಥ್ಯ. ಲಂಕೆಯನ್ನ ಪ್ರವೇಶ ಮಾಡಬೇಕಾದ್ರೆ ಲಂಕಿಣಿ ಎದುರಾಗಿ ಬರ್ತಾಳೆ, ಅವಳ ಜೊತೆಯಲ್ಲಿ ಹೇಗೆ ಮಾತನಾಡಬೇಕು ಹಾಗೆ ಮಾತನಾಡ್ತಾರೆ ಹನುಮಂತ ದೇವರು. ಒಳಗೆ ಬರ್ತಾರೆ, ಎಲ್ಲ ಕಡೆಯಲ್ಲಿ ಹುಡುಕ್ತಾರೆ, ಸೀತಾದೇವಿಯನ್ನ ಕಾಣ್ತಾರೆ, ಸೀತಾದೇವಿಯ ಮುಂದೆ ನಿಂತು ಕೈಜೋಡಿಸಿ ಮಾತನಾಡ್ತಾರೆ. ರಾಕ್ಷಸನಾದ ರಾವಣನೇ ಕೋತಿಯ ರೂಪದಲ್ಲಿ ಬಂದಿದ್ದಾನೆ ಅಂತ ಶಂಕೆಯನ್ನ ವ್ಯಕ್ತಪಡಿಸ್ತಾರೆ ಸೀತಾದೇವಿಯರು. ಸೀತಾದೇವಿಯರಿಗೆ ಮನವರಿಕೆ ಮಾಡಿಕೊಡ್ತಾರೆ, ನಾನು ರಾಕ್ಷಸನಲ್ಲ, ನಾನು ರಾಮಚಂದ್ರನ ದೂತ ಅಂತ ಹೇಳಿ. ವಿನಯದ ಬುದ್ಧಿವಂತಿಕೆಯನ್ನ ಆಗ ನಾವು ಕಾಣುತ್ತೇವೆ. ಸೀತಾದೇವಿಗೆ ಉಂಗುರ ಕೊಟ್ಟದ್ದಾಗತ್ತೆ, ಚೂಡಾಮಣಿಯನ್ನು ತೆಗೆದುಕೊಂಡದ್ದಾಗತ್ತೆ. ಅದಾದ ಬಳಿಕ ಹೊರಡಲಿಕ್ಕೆ ಉದ್ಯುಕ್ತರಾಗ್ತಾರೆ. ನಾನು ಬಂದದ್ದು ರಾವಣನಿಗೆ ಗೊತ್ತಾಗಬೇಕು ಅಂತ ಹೇಳಿ ಚಾಣಾಕ್ಷತನದ ಬುದ್ಧಿವಂತಿಕೆಯನ್ನು ತೋರಿಸ್ತಾರೆ. ರಾಕ್ಷಸರೆಲ್ಲ ಆಕ್ರಮಣಕ್ಕೆ ಬರ್ತಾರೆ, ಅವರ ಜೊತೆಯಲ್ಲಿ ಅಪ್ರತಿಮ ಪರಾಕ್ರಮದ ಬುದ್ಧಿವಂತಿಕೆಯನ್ನು ತೋರಿಸ್ತಾರೆ. ರಾವಣನ ಎದುರಿಗೆ ಕುಳಿತಾಗ ರಾಮಚಂದ್ರನ ದೂತ ನಾನು, ಈ ದಿವಸ ನೀನು ಸೀತೆಯನ್ನ ರಾಮನಿಗೆ ಒಪ್ಪಿಸಲಿಲ್ಲ ಅಂತಂದ್ರೆ ನಿನ್ನ ವಿನಾಶವಾಗ್ತದೆ ಅಂತ ಹೇಳಿ ಪರಮ ಧೈರ್ಯ ತುಂಬಿದ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡ್ತಾರೆ. ಅಪ್ರತಿಮ ಬುದ್ಧಿಯ ಸಾಕಾರ ಮೂರ್ತಿ ಹನುಮಂತ. ಅದೇ ಬೆಂಕಿಯಿಂದ ಇಡೀ ಲಂಕೆಯನ್ನ ಸುಟ್ಟು ಬರ್ತಾರೆ ಬುದ್ಧಿವಂತರಾದ ಹನುಮಂತ ದೇವರು. ವಿಚಿತ್ರ ವಿಚಿತ್ರ ಸನ್ನಿವೇಶಗಳು ಎದುರಾದಾಗ
ಅಪಾಯವೇ ಎದುರಾದಾಗಲೂ ಅದನ್ನ ಶತ್ರುಗಳ ನಾಶಕ್ಕಾಗಿಯೇ ಬಳಸಿದಂತಹ ಬುದ್ಧಿವಂತಿಕೆಯ ಸಾಕಾರ ಮೂರ್ತಿ ಅದು ಹನುಮಂತ ದೇವರು. ಬಲಂ, ಸಾಕ್ಷಾತ್ ಬಲದೇವತೆಯ ಅವತಾರ ಆ ಹನುಮಂತ ದೇವರು. 100 ಯೋಜನೆಗಳನ್ನ ದಾಟಿದಂತಹ ಅಪಾರವಾದ ಬಲ. ಆ ಜಾಂಬವಂತನನ್ನ ಬಂದು ವಿಭೀಷಣ ಅಲ್ಲಾಡಿಸಿ ಎಬ್ಬಿಸಿ ಕೇಳ್ತಾನೆ, ಬದುಕಿದ್ದೀಯಾ ಅಂತ. ಜಾಂಬವಂತ ಹೇಳಬೇಕು, ಹನುಮಂತ ಬದುಕಿದ್ದರೆ ನಾವೆಲ್ಲ ಬದುಕಿದ್ದೇವೆ, ಹನುಮಂತ ಇಲ್ಲ ಅಂದ್ರೆ ನಾವೆಲ್ಲ ಸತ್ತಿದ್ದೇವೆ ಅಂತ. ಆಗ ಪಕ್ಕದಲ್ಲಿದ್ದ ಹನುಮಂತ ದೇವರು ಹೇಳ್ತಾರೆ, ನಾನಿದ್ದೇನೆ, ಏನು ಮಾಡಬೇಕು ಹೇಳು ಅಂತ. ಆಗ ಸಂಜೀವನ ಪರ್ವತವನ್ನು ತರಲಿಕ್ಕೆ ಹೇಳ್ತಾರೆ. ಯಶಃ, ಈ ವ್ಯಕ್ತಿ ಕಾರ್ಯವನ್ನ ಮಾಡಬಲ್ಲ ಅನ್ನುವಂತಹ ಒಂದು ವಿಶ್ವಾಸ ಹನುಮಂತ ದೇವರಲ್ಲದಿತ್ತು. ಆ ಯಶಸ್ಸನ್ನು ನಾವು ಗಳಿಸಬೇಕು. ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರು 732 ಹನುಮಂತ ದೇವರ ಪ್ರತೀಕಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಹನುಮಂತ ದೇವರ ಪ್ರತೀಕಗಳಲ್ಲಿನ ಒಂದು ಚಿತ್ರವನ್ನ ಮನೆಯಲ್ಲಿಟ್ಕೊಳ್ಳಿ. ಯಾವುದೇ ಬೆಳ್ಳಿ, ಬಂಗಾರ ಮುಂತಾದ ಅಲಂಕಾರವಿಲ್ಲದ ಹನುಮಂತ ದೇವರ ಪಾದದಿಂದ ಆರಂಭ ಮಾಡಿಕೊಂಡು ತಲೆಯವರೆಗೆ ಕಾಣುವಂತಹ ಹನುಮಂತ ದೇವರ ವಿಗ್ರಹದ ಚಿತ್ರವನ್ನ ಮನೆಯಲ್ಲಿಟ್ಟುಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಹನುಮಂತ ದೇವರ ಆ ಚಿತ್ರವನ್ನ ಕಾಣಿ. ಬುದ್ಧಿರ ಬಲಂ ಯಶೋ ಧೈರ್ಯಂ ಅನ್ನುವ ಈ ಶ್ಲೋಕವನ್ನ ಪಠಣ ಮಾಡಿ. ನಿಮಗಾ ರೀತಿಯಾದ ಯಶಸ್ಸು ದೊರೀತದೆ, ಮನೆಯೊಳಗಡೆಗೆ ಪ್ರೋತ್ಸಾಹ ದೊರೀತದೆ. ಇನ್ನು ಕಾರ್ಯ ಮಾಡಿದ ನಂತರ ಯಶಸ್ಸು. ರಾಮಚಂದ್ರ ದೇವರು ವಿಶ್ವಾಸ ಮಾಡಿದ್ದರು ಹನುಮಂತ ದೇವರ ಮೇಲೆ. ಆ ಕಾರ್ಯವನ್ನು ಮುಗಿಸಿ ತಂದು ಸೀತಾದೇವಿಯ ಚೂಡಾಮಣಿಯನ್ನ ರಾಮಚಂದ್ರ ದೇವರ ಪಾದಕ್ಕೊಪ್ಪಿಸ್ತಾರೆ. ಎದ್ದು ಆಲಿಂಗಿಸಿಕೊಳ್ತಾರೆ ರಾಮಚಂದ್ರ ದೇವರು. ತನ್ನನ್ನ ತಾನು ಹನುಮಂತನಿಗೆ ಕೊಟ್ಟುಕೊಳ್ತಾರೆ. ಯುದ್ಧ ಮುಗಿದ ನಂತರ ಎಲ್ಲ ಕಪಿಗಳನ್ನ ಅವರವರ ಸ್ಥಾನಕ್ಕೆ ಕಳುಹಿಸಿದರೂ ಹನುಮಂತನನ್ನ ಕಳಿಸಿಕೊಡುವುದಿಲ್ಲ. ತನ್ನ ಅಂತರಂಗದ ಭಕ್ತನನ್ನಾಗಿ ಸ್ವೀಕಾರ ಮಾಡಿ ಜೊತೆಯಲ್ಲಿಟ್ಟುಕೊಳ್ತಾರೆ. ಯಾವ ಭಗವಂತನನ್ನ ಪಡೆಯಬೇಕು ಅಂತ ಯೋಗಿಗಳು ತಪಸ್ಸು ಮಾಡ್ತಾರೆಯೋ ಅಂತಹ ಭಗವಂತನ ಸಾನ್ನಿಧ್ಯವನ್ನ ಶಾಶ್ವತವಾಗಿ ಪಡಿತಾರೆ ಮುಖ್ಯ ಪ್ರಾಣದೇವರು. ಕಾರ್ಯದ ಸಿದ್ಧಿಯನ್ನ ಗಳಿಸ್ತಾರೆ. ಇನ್ನ ಧೈರ್ಯ, ನಿರ್ಭಯತ್ವಗಳು. ಎಂಥೆಂಥ ರಾಕ್ಷಸರ ಎದುರಾಗಿ ಬಂದರು, ಅವರೆಲ್ಲರನ್ನ ಎದುರಿಸಿದರು. ಭೀತಿ ಎನ್ನುವಂತಹ ವಸ್ತುವೇ ಹನುಮಂತ ದೇವರಿಗೆ ತಿಳಿದಿಲ್ಲ. ಇಡೀ ರಾಮಾಯಣ ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಎಂಥದೇ ಪರಿಸ್ಥಿತಿ ಎದುರಾಗಿ ಬಂದರೂ ಧೈರ್ಯದಿಂದ ಎದುರಿಸಿ ಸಿದ್ಧಿಯನ್ನು ಗಳಿಸಿದವರು ಹನುಮಂತ ದೇವರು. ಅಜಾಡ್ಯಂ, ಕೆಲಸ ಮಾಡುವ ಸಂದರ್ಭದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕುಳಿತವರಲ್ಲ, ನನಗಿದಾಗಲಿಲ್ಲ ನನಗದಾಗಲಿಲ್ಲ ಅಂತಿದ್ದವರಲ್ಲ ಹನುಮಂತ ದೇವರು. ಸದಾ ಲವಲವಿಕೆಯಿಂದ ಇದ್ದವರು. ಅವರ ಬುದ್ಧಿಯಲ್ಲೂ ಜಾಡ್ಯವಿರಲಿಲ್ಲ, ಅವರ ದೇಹದಲ್ಲೂ ಜಾಡ್ಯವಿರಲಿಲ್ಲ. ವಾಕ್ಪಟುತ್ವಂಚ, ರಾಮಚಂದ್ರ ಸೀತೆಯರ ಮುಂದೆ ಮಾತನಾಡಬೇಕಾದರೆ ಮೈಯೆಲ್ಲ ಮುದುಡಿ ವಿನಯದಿಂದ ಮಾತನಾಡ್ತಾರೆ ಹನುಮಂತ ದೇವರು. ಸುಗ್ರೀವನ ಜೊತೆಯಲ್ಲಿ ಮಾತನಾಡಬೇಕಾದರೆ, ಜಾಂಬವದಾದಿಗಳ ಜೊತೆಯಲ್ಲಿ ಮಾತನಾಡಬೇಕಾದರೆ ಸ್ನೇಹದಿಂದ ಮಾತನಾಡ್ತಾರೆ. ರಾಮಚಂದ್ರನ ವೈರಿ ರಾವಣನ ಜೊತೆಯಲ್ಲಿ ಮಾತನಾಡಬೇಕಾದರೆ ಎದೆ ಸೆಟೆಸಿ ಮಾತನಾಡುತ್ತಾರೆ. ಭಕ್ತರಾದ ನಾವು ಅವರ ಕಾಲಿಗೆರಗಿದರೆ ವಾತ್ಸಲ್ಯದ ನೋಟದಿಂದ ನೋಡಿ ನಮ್ಮನ್ನ ಹರಿಸ್ತಾರೆ. ವಾಕ್ಪಟುತ್ವ, ದೊಡ್ಡವರ ಜೊತೆಯಲ್ಲಿ, ಮಿತ್ರರ ಜೊತೆಯಲ್ಲಿ, ಶತ್ರುಗಳ ಜೊತೆಯಲ್ಲಿ, ಭಕ್ತರ ಜೊತೆಯಲ್ಲಿ ಹೇಗೆ ಮಾತನಾಡಬೇಕು ಅಂತ ತಿಳಿದಂತಹ ಮಹಾನುಭಾವರು ಹನುಮಂತ ದೇವರು. ಬುದ್ಧಿರ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ತಂದೆ ತಾಯಿಗಳ ಮಕ್ಕಳಿಗೆ ಈ ಶ್ಲೋಕವನ್ನ ಹೇಳಿಕೊಡಿ. ಪ್ರತಿಯೊಬ್ಬರೂ ಈ ಶ್ಲೋಕವನ್ನ ಕಲಿಯಿರಿ. ಬೆಳಗ್ಗೆ ಎದ್ದ ತಕ್ಷಣ ಹನುಮಂತ ದೇವರ ಚಿತ್ರವನ್ನು ನೋಡಿ ಈ 8 ಗುಣಗಳ ಸ್ಮರಣೆಯನ್ನ ಮಾಡಿ, ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನುಟ್ಟುಕೊಂಡು 11 ನಮಸ್ಕಾರಗಳನ್ನ ಈ ಶ್ಲೋಕವನ್ನ ಪಠಣ ಮಾಡ್ತಾ ಹನುಮಂತ ದೇವರಿಗೆ ಸಮರ್ಪಣೆ ಮಾಡಿ, ಸ್ವಾಮಿ ಬುದ್ಧಿ ಬಲ ಮುಂತಾದ 8 ಗುಣಗಳನ್ನ ನಮ್ಮ ಯೋಗ್ಯತೆಯಂತೆ ನಮಗೆ ನೀಡುವಂತ ನಿಮಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ, ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ, ನಮ್ಮ ದೇಶವನ್ನ ಕಾಯ್ತಾ ಇರುವ ಸೈನಿಕರಿಗಾಗಿ ಪ್ರಾರ್ಥನೆ ಮಾಡಿ, ನಮ್ಮ ಸೈನಿಕರಲ್ಲಿ ಈ ರೀತಿಯಾದ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭೀತಿ ಆರೋಗ್ಯ ಅಜಾಡ್ಯ ವಾಕ್ಪಟುತ್ವಗಳು ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ರೋಗವಿಲ್ಲದವರು ಮುಖ್ಯ ಪ್ರಾಣದೇವರು. ಆಮಯಾದಿ ವಿರಹಿ, ಎಂದಿಗೂ ಯಾವ ತರಹದ ರೋಗವೂ ಆ ಹನುಮಂತ ದೇವರನ್ನ ಕಾಡಲಿಲ್ಲ. ಆ ಹನುಮಂತನ ಅನುಗ್ರಹದಿಂದ ನಮ್ಮಲ್ಲಿ ಈ ಗುಣಗಳು ಬರಲಿ, ನಮ್ಮ ಮಕ್ಕಳಲ್ಲಿ ಈ ಗುಣಗಳು ಬರಲಿ, ನಮ್ಮ ದೇಶವನ್ನ ಕಾಯುವ ಜನರೊಳಗೆ ಈ ರೀತಿಯಾದ 8 ಗುಣಗಳು ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹನುಮಂತ ದೇವರು ಒಲಿತಾರೆ. ಆ ಹನುಮಂತ ದೇವರ ಪೂರ್ಣಾನುಗ್ರಹ ಎಲ್ಲ ಮಕ್ಕಳ ಮೇಲಾಗಲಿ, ಪರೀಕ್ಷೆ ಎದುರಿಸುವಂತಹ ಧೈರ್ಯ ಅವರಿಗೆ ಬರಲಿ. ಆ ಹನುಮಂತ ದೇವರ ಅನುಗ್ರಹ ಎಲ್ಲ ಸಜ್ಜನರ ಮೇಲಾಗಲಿ, ಜೀವನದ ಪರೀಕ್ಷೆಯನ್ನ ಎದುರಿಸಿ ಸಿದ್ಧಿಯನ್ನ ಗಳಿಸುವಂತಾಗಲಿ. ಆ ಹನುಮಂತ ದೇವರ ಅನುಗ್ರಹ
ನಮ್ಮ ವೀರ ಯೋಧರ ಮೇಲಾಗಲಿ. ಎಲ್ಲ ತರಹದ ಶತ್ರುಗಳನ್ನ ಮಟ್ಟ ಹಾಕಿ ಸಮಾಜವನ್ನವರು ರಕ್ಷಣೆ ಮಾಡುವಂತಾಗಲಿ ಅಂತ ಆ ಹನುಮಂತ ದೇವರ ಹೃದಯ ಸಿಂಹಾಸನಾಧೀಶ್ವರನಾದ ಸೀತಾಪತಿ ರಾಮಚಂದ್ರ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.